ಬರ್ತಾ ಬರ್ತಾ ಅಂಗಡಿಲಿ ಯಾವ ಸೀರೆನೂ ತಗೊಳಕ್ಕಾಗ್ತಿಲ್ಲ ಕಣೆ. ಯಾಕೆ ಎಲ್ಲ ರೇಟು ಜಾಸ್ತಿ ಆಗಿದ್ಯಾ? ಯಾಕೆ ತಗೊಳಕ್ಕಾಗಲ್ಲ? ಹಂಗಲ್ಲ ಕಣೆ, ಬರ್ತಾ ಬರ್ತಾ ಅಂಗಡಿಲಿ ಸುತ್ತಲೂ ಕ್ಯಾಮ್ರಾಗಳು ಜಾಸ್ತಿ ಆಗಿದೆ ಅದಕ್ಕೆ. ರೀ, ಏನ್ ಮಾಡ್ತಿದ್ರಿ? ನೊಣ ಹೊಡಿತಾ ಇದ್ದೆ. ಎಷ್ಟು ನೊಣ ಹೊಡೆದ್ರಿ? 5 ನೊಣ ಹೊಡೆದೆ. 3 ಗಂಡು 2 ಹೆಣ್ಣು. ಅದೆಂಗೆ 3 ಗಂಡು 2 ಹೆಣ್ಣು ಅಂತ ಹೇಳ್ತೀರಾ? 3 ನೊಣ ಬೀರು ಬಾಟ್ಲು ಮೇಲೆ ಕೂತಿದ್ವು, 2 ಕನ್ನಡಿ ಮೇಲೆ ಕೂತಿದ್ವು. ಸ್ವರ್ಗಕ್ಕೆ ಹೋಗೋ ಆಸೆ ಇರೋರು ತಟ್ಟೆಯಲ್ಲಿ ದಕ್ಷಿಣೆ ಹಾಕಿ ಕೈ ಎತ್ತಿ. ಗುಂಡ, ನೀನು ಸ್ವರ್ಗಕ್ಕೆ ಹೋಗುವುದಿಲ್ಲವೇ? ಇಲ್ಲ ಗುರುಗಳೇ, ಅವರಿಬ್ರು ಹೋದ್ರೆ ನನಗಿಲ್ಲೇ ಸ್ವರ್ಗ. ಶಿಷ್ಯರೇ, ಈ ಮಹಾಜ್ಞಾನಿಯನ್ನು ನಮ್ಮ ಆಶ್ರಮಕ್ಕೆ ಸೇರಿಸಿಕೊಳ್ಳಿ. ಅಯ್ಯೋ ಚಿನ್ನ, ಎಷ್ಟು ನೋವು ತಿಂತಿದ್ಯಾ? ಈ ಹೆರಿಗೆ ನೋವು ಇಷ್ಟೆಲ್ಲ ತೊಂದರೆ ಕೊಡುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ರೀ, ಮದುವೆಗೆ ಮುಂಚೆ ನನ್ನ ಪಾರ್ಕು, ಸಿನಿಮಾ, ಶಾಪಿಂಗ್ ಅಂತ ಎಲ್ಲ ಕಡೆ ಕರ್ಕೊಂಡೋಗ್ತಿದ್ರಿ. ಈಗ ಯಾಕೆ ಕರ್ಕೊಂಡೋಗಲ್ಲ? ಅಲ್ಲ ಕಣೆ, ಚುನಾವಣೆ ಮುಗಿದ್ಮೇಲೆ ಯಾರಾದ್ರೂ ಪಕ್ಷದ ಪ್ರಚಾರಕ್ಕೆ ಹೋಗ್ತಾರಾ? ನಾನು ರಾತ್ರಿ ಲೇಟಾಗಿ ಹೋಗಿದ್ದಕ್ಕೆ ನನ್ನ ಹೆಂಡತಿ ಬಾಗ್ಲೇ ತೆಗಿಲಿಲ್ಲ, ಅದಕ್ಕೆ ರಸ್ತೆಲೇ ಮಲ್ಕೊಂಡಿದ್ದೆ. ಅಲ್ವಾ, ಮತ್ತೆ ಬೆಳಿಗ್ಗೆ ಏನಾದ್ರೂ ತೆಗೆದ್ರಾ? ಬೆಳಿಗ್ಗೆ ಎದ್ದಾಗ ಕುಡ್ದಿದ್ ನಶೆ ಇಳ್ದಿತ್ತು. ನಂಗೆ ಮದುವೆನೇ ಆಗಿಲ್ಲ ಅನ್ನೋದು ಜ್ಞಾಪಕ ಬಂತು. ಕೀ ನನ್ನ ಜಾಬಲ್ಲೇ ಇತ್ತು.